ಇನ್ನು ಕೇರಳ ದುರಂತ ವಿಚಾರಕ್ಕೆ ಬರೋದಾದ್ರೆ ವಯನಾಡ್ನಲ್ಲಾಗಿರುವಂತಹ ಭೀಕರ ಭೂಕುಸಿತದಲ್ಲಿ 282 ಮಂದಿ ಈವರೆಗೆ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಇದೆ. ವಯನಾಡ್ನಲ್ಲಾಗಿರುವಂತಹ ಭೂಕುಸಿತ ಸುಮಾರು 282 ಮೃತದೇಹಗಳು ಈಗ ಪತ್ತೆ ಆಗಿರುವಂತದ್ದು. ಸಂಪೂರ್ಣವಾಗಿ ಸ್ತಬ್ಧವಾದಂತಹ ಮೇಪಾಡಿಯ ಪ್ರವಾಸೋದ್ಯಮ, ಚೂರಲ್ಮಲಾಗೆ ತೆರಳುವಂತಹ ರಸ್ತೆಯಲ್ಲಿ ರೆಸಾರ್ಟ್ಗಳೆಲ್ಲವೂ ಕೂಡ ಬಂದಾಗಿದೆ. ಪ್ರವಾಸಿಗರ ಪಾಲಿಗೆ ಸ್ವರ್ಗವಾಗಿದ್ದಂತಹ ಪ್ರದೇಶ ಇದು. ಆದರೆ ಈಗ ಸೂತಕದ ಛಾಯೆ ಅಲ್ಲಿ ಮೂಡಿರೋದು. ಬಿಕೋ ಅಂತ ಹೇಳುವಂತಹ ಮೇಪಾಡಿಯ ಟೀ ಎಸ್ಟೇಟ್ಗಳು. ಬಹಳಷ್ಟು ಮಂದಿ ಮಾನ್ಸೂನ್ನಲ್ಲಿ ಈ ಮುಂಗಾರು ಸಂದರ್ಭದಲ್ಲಿ ಇಲ್ಲಿಗೆ ಪ್ರವಾಸಕ್ಕೆ ಅಂತ ಹೋಗ್ತಾ ಇದ್ರು. ಭಾಳ ಇಂಡಿಯಾದಲ್ಲೇ ಲಾಂಗೆಸ್ಟ್ ಅಂತ ಜಿಪ್ ಲೈನ್ ಕೂಡ ಈ ಸಂದರ್ಭದಲ್ಲೇ ಬರುತ್ತೆ, ಈ ಒಂದು ಏರಿಯಾದಲ್ಲೇ ಬರುತ್ತೆ. ಸೊ ಈ ಬಗ್ಗೆ ಮೇಪಾಡಿ ಚೂರಲ್ಮಲ ರಸ್ತೆಯ ಟೀ ಎಸ್ಟೇಟ್ನಿಂದ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವಯನಾಡಿನಲ್ಲಿ ಭೂಕುಸಿತ ದುರಂತ ಆದ ಬಳಿಕ ಅಂದರೆ ಈ ಪ್ರದೇಶ ಏನಿದೆ ಚೂರಲ್ಮಲ ಮತ್ತು ಮುಂಡಕ್ಕೈ ಪ್ರದೇಶ ಏನಿದೆ, ಇದು ಕಂಪ್ಲೀಟ್ ಟೂರಿಸಂ ಇರುವಂತಹ ಪ್ರದೇಶವಾಗಿದೆ. ಇಲ್ಲಿ ಟೀ ಎಸ್ಟೇಟ್ ಜೊತೆಗೆ ಆ ಟೂರಿಸಂ ಕೂಡ ಸಿಕ್ಕಾಪಟ್ಟೆ ನಡೀತಾ ಇದ್ದಂಥ ಜಾಗ ಆಗಿದೆ. ಸದ್ಯಕ್ಕೆ ಎಲ್ಲ ರೀತಿಯ ಪ್ರವಾಸೋದ್ಯಮ ಚಟುವಟಿಕೆಗಳು ಈ ಭಾಗದಲ್ಲಿ ಈಗ ಸ್ತಬ್ಧವಾಗಿರುವಂಥದ್ದು. ಸರ್, ನಾನಿವಾಗ ಒಂದು ಟೀ ಎಸ್ಟೇಟ್ನಲ್ಲಿದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ, ಪಕ್ಕದಲ್ಲೇ ಒಂದು ಬೃಹತ್ ಒಂದು ರೆಸಾರ್ಟ್ ಕೂಡ ಉಂಟು, ಮತ್ತು ಅದರ ಜಿಪ್ ಲೈನ್ ಕೂಡ ಇಲ್ಲಿ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಇಲ್ಲಿಗೆ ಬಂದಂತಹ ಏನು ಪ್ರವಾಸಿಗರಿಗೆ ಈ ಒಂದು ಜಿಪ್ ಲೈನ್ ಮೂಲಕ ಇಲ್ಲಿಗೆ ಒಂದೂವರೆ ಕಿಲೋಮೀಟರ್ಗಳಷ್ಟು ದೂರ ಇರುವಂತಹ ಅಂದರೆ ಅಷ್ಟೊಂದು ಗ್ಯಾಪ್ ಇರುವಂತಹ ಜಿಪ್ ಲೈನ್ ಇದಾಗಿದೆ. ಸೊ ಇದೆಲ್ಲ ಈಗ ಕಂಪ್ಲೀಟ್ ಬಂದ್ ಆಗಿರುವಂಥದ್ದು. ಅಂದರೆ ಅವರು ಬಳಸ್ತಾ ಇದ್ದಂತಹ ಜೀಪ್ ಮತ್ತು ಪಿಕಪ್ಸ್ ಏನಿದೆ, ಅವ್ರನ್ನ ಟೂರಿಸ್ಟ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಂಥ ಹಿಲ್ ಸ್ಟೇಷನ್ ಎಲ್ಲ ಕರ್ಕೊಂಡು ಹೋಗಲಿಕ್ಕೆ, ಅದೆಲ್ಲ ಇವಾಗ ನಿಂತಿದ್ದಂಥದ್ದಾಗಿರುವಂಥದ್ದು. ಮತ್ತು ಈ ಭಾಗದಲ್ಲಿ ಅಂದರೆ ಏನು ಈ ಭಾಗದಲ್ಲಿ ಯಾರಿಗೂ ಕೂಡ ಎಂಟ್ರಿಯನ್ನು ಕೊಡ್ತಾ ಇಲ್ಲ. ಅಂದರೆ ಇಲ್ಲಿಗೆ ರಕ್ಷಣಾ ಕಾರ್ಯಾಚರಣೆ ಮಾಡುವವರು, ಪೊಲೀಸರು, ಮಿಲಿಟ್ರಿ ಮತ್ತು ಏನು ರಕ್ಷಣಾ ತಂಡಗಳಿದೆ ಅವ್ರನ್ನ ಬಿಟ್ಟರೆ ಬೇರೆ ಯಾರನ್ನೂ ಕೂಡ ಇಲ್ಲಿಗೆ ಎಂಟ್ರಿ ಕೊಡ್ತಾ ಇಲ್ಲ. ಸೊ ಈ ಭಾಗ ಒಂಥರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಅಂತಲೇ ಹೇಳ್ಬೋದು. ಏನು ಒಂದು ರಮಣೀಯ ದೃಶ್ಯಗಳು ಇರುವಂತಹ ಪ್ರದೇಶ ಈಗ ಅಕ್ಷರಶಃ ಸೂತಕದ ಛಾಯೆ ಆಗಿರುವಂಥದ್ದು. ಯಾಕೆ ಅಂತ ಹೇಳಿದರೆ ಇಂತಹ ದೊಡ್ಡ ದುರಂತ ಈ ಭಾಗದಲ್ಲಿ ಸಂಭವಿಸಿದೆ. ಸೊ ಇಲ್ಲಿ ನೋಡ್ಬೋದಾಗಿದೆ, ಆ ಒಂದು ಡೌನ್ ಏನು ಕಾಣ್ತಾ ಇದೆ. ಸೊ ಆ ಒಂದು ಡೌನ್ ರಸ್ತೆ ಯಾವಾಗಲೂ ಪ್ರವಾಸಿಗರಿಗಿಂತ ಗಿಜಿಗಿಡ್ತಾ ಇದ್ದಂತಹ ರಸ್ತೆ ಇವಾಗ ಕೇವಲ ಆಂಬ್ಯುಲೆನ್ಸ್ ಮತ್ತು ಏನು ರಕ್ಷಣಾ ವಾಹನಗಳು ಇಂಥದ್ದು ಹೋಗಲಿಕ್ಕೆ ಮಾತ್ರ ಈಗ ಬಳಸ್ಕೊಳ್ಳಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಏನು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಅನಾಹುತ ಆಗಿರುವಂಥದ್ದು. ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಒಂದು ಕಡೆ ಇದೆಲ್ಲ ಮುಂದುವರಿತಾ ಇದ್ದರೆ, ಇನ್ನೊಂದು ಕಡೆ ಇಲ್ಲಿನ ಸ್ಥಳೀಯರು ಇಲ್ಲಿಂದ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಗಿರುವಂಥದ್ದು. 3000ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ರಕ್ಷಣೆ ಮಾಡಿರುವಂಥದ್ದು. ಮತ್ತು ಏನು ಸಾವಿನ ಸಂಖ್ಯೆ ಹತ್ತತ್ರ 300ರ ಗಡಿ ತಲುಪ್ತಾ ಇರುವಂಥದ್ದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ. ವಯನಾಡಿನಿಂದ ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಕೇರಳ. ಇನ್ನು ಕೇರಳದಲ್ಲಿ